ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ನಾನು ಕವಿ, ದಿಸ್ ಇಸ್ ಚೇತನ. ನಾವಿವತ್ತು ಬಂದಿರೋದು ನಮ್ಮ ತುಮಕೂರಿನ ಒನ್ ಆಫ್ ದಿ ಮೋಸ್ಟ್ ಫೇಮಸ್ ಹಿಸ್ಟಾರಿಕಲ್ ಆ್ಯಂಡ್ ಟೂರಿಸ್ಟ್ ಪ್ಲೇಸ್ ದೇವರಾಯನ ದುರ್ಗ. ಹಲೋ, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾವು ಹ್ಯಾಪಿಯಾಗಿದ್ದೀವಿ. ಮತ್ತೊಮ್ಮೆ ನಮ್ಮ ಟ್ರಾವೆಲ್ ಜರ್ನಿಗೆ ನೀವು ಕೂಡ ಜಾಯ್ನ್ ಆಗಿದ್ದಕ್ಕೆ ಎಲ್ರಿಗೂ ಪ್ರೀತಿಯಿಂದ ಸ್ವಾಗತ. ವೆಲ್ಕಮ್ ಬ್ಯಾಕ್. ನಾವಿವತ್ತು ಹೊರಟಿರೋದು ನಮ್ಮ ತುಮಕೂರಿನ ಹಿರಿಮೆ ಗರಿಮೆ, ನಮ್ಮ ಹೆಮ್ಮೆಯ ದೇವರಾಯನ ದುರ್ಗ ಹಿಲ್ಸ್. ತುಮಕೂರಿನ ಒನ್ ಆಫ್ ದಿ ಮೋಸ್ಟ್ ಫೇಮಸ್ ಹಿಸ್ಟಾರಿಕಲ್ ಮತ್ತು ಟೂರಿಸ್ಟ್ ಪ್ಲೇಸ್ ನಮ್ಮ ದೇವರಾಯನ ದುರ್ಗ. ತನ್ನದೇ ಆದ ಪ್ರಕೃತಿಯ ವನಸಿರಿಯಿಂದ ಕಂಗೊಳಿಸ್ತಿರೋ ನಮ್ಮ ದೇವರಾಯನ ದುರ್ಗ. ಸಿಟಿ ಲೈಫಲ್ಲಿ ಬ್ಯುಸಿ ಆಗಿರೋರೆಲ್ಲ ಒಂದು ಬಿಗ್ ರಿಲೀಫ್ ಬೇಕು ಅಂತ ಅಂದರೆ ವೀಕೆಂಡಲ್ಲಿ ಒಂದ್ಸರಿ ದೇವರಾಯನ ದುರ್ಗ ವಿಸಿಟ್ ಮಾಡಿ ರಿಲ್ಯಾಕ್ಸ್ ಆಗಿ ಹೋಗ್ಬೋದು. ತುಮಕೂರಿಂದ 16 ಕಿಲೋಮೀಟರ್ಸ್ ಆದರೆ ಬೆಂಗಳೂರಿಂದ 73 ಕಿಲೋಮೀಟರ್ಸ್ ಆಗುತ್ತೆ. ಈ ಬೆಟ್ಟದಲ್ಲಿ ಯೋಗಲಕ್ಷ್ಮೀ ನರಸಿಂಹಸ್ವಾಮಿ ಮತ್ತು ಭೋಗಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ ಇದೆ. ಬೆಟ್ಟದ ಕೆಳಗಡೆ ಭೋಗಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ ಇದ್ದರೆ ಬೆಟ್ಟದ ಮೇಲ್ಗಡೆ ಯೋಗಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ ಇದೆ. ಈಗ ನಾವು ಬಂದಿರೋದು ಬೆಟ್ಟದ ಮೇಲಿರೋ ಯೋಗಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ಗೆ. ಬೆಟ್ಟದ ಮೇಲ್ವರೆಗೂ ಕಾರ್ ರೀಚ್ ಆಗುತ್ತೆ. ಅಲ್ಲಿಂದ ಸ್ಟೆಪ್ಸ್ ಹತ್ಕೊಂಡು ಟೆಂಪಲ್ನ ರೀಚ್ ಆಗಬೇಕಾಗತ್ತೆ. ಅರೌಂಡ್ 250 to 260 ಸ್ಟೆಪ್ಸ್ ಇದೆ. 15 to 20 ಮಿನಿಟ್ಸ್ ನಿಧಾನಕ್ಕೆ ಹತ್ತುತ್ತೀವಿ ಅಂತ ಅಂದರೂ 30 ಮಿನಿಟ್ಸಲ್ಲಿ ನಾವು ಟೆಂಪಲ್ನ ರೀಚ್ ಆಗ್ಬೋದು. ಹೋಗ್ತಾ ತಗೊಂಡೋಗೋದು ನಮ್ಮ ಮೊದಲು ಬಜ್ಜಿ ಎಲ್ಲ ಇರೋದನ್ನ ಚೇತು ಇಲ್ಲಿ ಬಜ್ಜಿ ತಿಂದ್ರು. ನಾನೇನು ತಿನ್ನಲಿಲ್ಲ, ಯಾಕಂದರೆ ಇಲ್ಲಿನ ಯೋಗ ಮತ್ತು ಭೋಗಲಕ್ಷ್ಮೀ ನರಸಿಂಹಸ್ವಾಮಿ ನನ್ನ ತಂದೆ ತಾಯಿಯ ಮನೆ ಕುಲದೇವತೆ ಆಗಿರೋದ್ರಿಂದ ಅಮ್ಮ ಯಾವಾಗಲೂ ಉಪವಾಸ ಇದ್ದು ಬೆಟ್ಟ ಹತ್ತಬೇಕು ಅನ್ನೋದನ್ನ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ. ಸೊ ನನಗೆ ಬುದ್ಧಿ ಬಂದಾಗಲಿಂದ ನಾನು ಕೂಡ ಅದನ್ನೇ ಫಾಲೋ ಮಾಡೋದ್ರಿಂದ ಹಾಗೆಯೇ ಬೆಟ್ಟ ಹತ್ತಿದ್ದೆ. ಹೆಂಗ್ ಗೊತ್ತಾ ಚಿತ್ತು? 13 ಸುತ್ತಿನ ಕೋಟೆ ಅಂತಿದ್ದು, 13 ಸುತ್ತಿಂದು ಕೋಟೆ ಅಂತೆ. ಅದು ಹಿಂಗೆ ಹಾಳಾಗಿ ಕೋಟೆ ಥರ ಉಳ್ಕೊಂಡಿಲ್ಲ ಅಂತ. ಮೈಸೂರು ಒಡೆಯರು ಚಿಕ್ಕದೇವರಾಜೇಂದ್ರ ಒಡೆಯರ್ ಅವರಲ್ಲ, ಅವರು ಇದನ್ನು ಅವ್ರ ಆಳ್ವಿಕೆಯಲ್ಲಿ ಮಾಡಿದ್ದು ಅಂತ. ಅದಕ್ಕೆ ಚಿಕ್ಕ ಅನ್ನೋದು ಹೋಗ್ಬಿಟ್ಟು ಈಗ ದೇವರಾಯನ ದುರ್ಗ ಅಂತ ಉಳ್ಕೊಂಡೈತೆ ಅಂತ ಹಿಸ್ಟ್ರಿಲಿ. ಹಾಗೆ ಮೆಟ್ಲು ಹತ್ಕೊಂಡು ಮೇಲೆ ಬಂದರೆ ಗರುಡಾಂಜನೇಯ ಸ್ವಾಮಿ ಟೆಂಪಲ್ ಸಿಕ್ಕತ್ತೆ. ಮೆಟ್ಲು ನೀಟಾಗಿ ಗೊತ್ತಿರಿ, ಗೋವಿಂದ ಒಳ್ಳೇದು ಮಾಡುತ್ತೆ. ಗರುಡಾಂಜನೇಯ ಇಷ್ಟು ಬೇಗ ಬಂದ್ಬಿಟ್ವಾ? ಮೆಟ್ಲು ಹತ್ಕೊಂಡು ಬಂದರೆ ನಮಗೆ ಇಲ್ಲೇ ಗರುಡಾಂಜನೇಯ ಸ್ವಾಮಿ ದೇವಸ್ಥಾನ ಕಾಣುತ್ತೆ. ಇಲ್ಲಿ ತುಂಬ ಜನ ಇದ್ದಿದ್ದರಿಂದ ಸರಿಯಾಗಿ ಶೂಟ್ ಮಾಡೋಕ್ಕಾಗಲಿಲ್ಲ. ವೀಕೆಂಡ್ ಆಗಿದ್ದರಿಂದ ತುಂಬ ಕ್ರೌಡ್ ಇತ್ತು. ಇಲ್ಲಿ ಬಂಡೆ ಮೇಲೇ ಗರುಡ ಮತ್ತು ಆಂಜನೇಯ ಸ್ವಾಮಿದು ಕೆತ್ತನೆ ಬಂದಿರೋದು ಆದರೆ ಕಾಣುವಂಥ ಒಂದು ಅದ್ಭುತವಾದ ವ್ಯೂ. ಈ ಪಾಯಿಂಟ್ ಆಫ್ ವ್ಯೂವಲ್ಲಿ ನಿಂತ್ಕೊಂಡು ನೋಡಿದ್ರೆ ದುರ್ಗದ ಬೆಟ್ಟ ಅಂತೂ ಅದ್ಭುತವಾಗಿ ಕಾಣಿಸ್ತಾ ಇರುತ್ತೆ. ಇಲ್ಲಿ ನೇಚರು ಅಷ್ಟೇ ತುಂಬ ಚೆನ್ನಾಗಿ ಕಾಣುತ್ತೆ. ಒಂದ್ಸರಿ ವಿಸಿಟ್ ಮಾಡಿದಾಗ ನೀವು ಈ ಪರಿಸರನ ಎಂಜಾಯ್ ಮಾಡಬೇಕು.
ಇಲ್ಲಿ ಬೆಟ್ಟಕ್ಕೆ ಯೋಗಲಕ್ಷ್ಮೀ ನರಸಿಂಹಸ್ವಾಮಿ ಬೆಟ್ಟ, ಕುಂಬಿ ನರಸಿಂಹಸ್ವಾಮಿ ಬೆಟ್ಟ, ಆಮೇಲೆ ದೇವರಾಯನದುರ್ಗದ ಬೆಟ್ಟ, ಆಮೇಲೆ ಕರಿಗಿರಿ ಬೆಟ್ಟ ಅಂತ ಕೂಡ ಕರೀತಾರೆ. ಸೊ ತುಂಬ ಹೆಸರು ಬರೋಕ್ಕೆ ತುಂಬ ಕಾರಣಗಳಿರುತ್ತೆ. ಕರಿಗಿರಿ ಬೆಟ್ಟ ಅಂತ ಬರೋಕ್ಕೆ ಗಂಧರ್ವ ಒಬ್ಬ ಶಾಪಗ್ರಸ್ತನಾಗಿ ಗಜರೂಪದಲ್ಲಿ ಈ ಬೆಟ್ಟದಲ್ಲಿ ಅಲಿತಾ ಇರ್ತಾನಂತೆ. ಇಟ್ ಮೀನ್ಸ್ ಆನೆ. ಆ ಆನೆ ಬೆಟ್ಟದಿಂದ ಬಿದ್ದು ತನ್ನ ಪ್ರಾಣ ಕಳ್ಕೊಂಡಾಗ ಈ ಬೆಟ್ಟಕ್ಕೆ ಕರಿಗಿರಿ ಬೆಟ್ಟ ಅಂತ ಬಂತು. ಗಂಧರ್ವಂದು ಶಾಪ ವಿಮೋಚನೆ ಆಯಿತು ಅಂತ. ಇನ್ನೊಂದು ಪ್ರಕಾರ ಕುಂಬಿ ನರಸಿಂಹಸ್ವಾಮಿ ಬೆಟ್ಟ ಅಂತ ಅಂದರೆ ಇಲ್ಲಿ ಬ್ರಹ್ಮದೇವರು ಮಹಾವಿಷ್ಣುಗೆ ಲಕ್ಷ್ಮೀನರಸಿಂಹ ಸ್ವರೂಪದಲ್ಲಿ ದರ್ಶನ ಕೊಟ್ಟಾಗ ಅವರಿಗೆ ಪಾದನ ತೊಳೆದು ಕುಂಭಾಭಿಷೇಕ ಮಾಡ್ತಾರೆ. ಅದಕ್ಕೋಸ್ಕರ ಈ ಬೆಟ್ಟಕ್ಕೆ ಕುಂಬಿ ನರಸಿಂಹಸ್ವಾಮಿ ಬೆಟ್ಟ ಅಂತ ಕೂಡ ಕರೀತಾರೆ. ಇನ್ನು ದೇವರಾಯನದುರ್ಗದ ಬೆಟ್ಟ ಅಂದರೆ ಮೊದಲೇ ಹೇಳದ್ನಲ್ಲ, ಮೈಸೂರಿನ ಒಡೆಯರು ಚಿಕ್ಕದೇವರಾಜ ಒಡೆಯರು ಅಲ್ಲಿ ಕೇಳಿ ನಿರ್ಮಾಣ ಆಗಿದ್ದರಿಂದ ಈ ಬೆಟ್ಟನ ದೇವರಾಯನದುರ್ಗದ ಬೆಟ್ಟ ಅಂತ ಕೂಡ ಕರೀತಾರೆ. ಇನ್ನು ಇಲ್ಲಿ ಸ್ಥಾಪನೆಯಾಗಿರೋ ಯೋಗಲಕ್ಷ್ಮೀ ನರಸಿಂಹಸ್ವಾಮಿ ವಿಗ್ರಹವು ಭೂಮಿಯ ಮೇಲೆ ಪ್ರತಿಷ್ಠಾಪನೆಯಾಗಿರೋ ಮೊದಲನೇ ಲಕ್ಷ್ಮೀ ನರಸಿಂಹಸ್ವಾಮಿಯ ವಿಗ್ರಹ ಅನ್ನೋ ಪುರಾಣಗಳ ಉಲ್ಲೇಖ ಕೂಡ ಇದೆ. ಇಲ್ಲಿ 1000 ವರ್ಷಗಳ ಕಾಲ ಬ್ರಹ್ಮದೇವರು ಮಹಾವಿಷ್ಣುವನ್ನು ಕುರಿತು ತಪಸ್ಸು ಮಾಡ್ತಾರೆ. ಆಗ ಮಹಾವಿಷ್ಣುವು ಲಕ್ಷ್ಮೀ ಸಮೇತ ನರಸಿಂಹಸ್ವಾಮಿ ರೂಪದಲ್ಲಿ ಅವರಿಗೆ ದರ್ಶನ ನೀಡಿ ವರ ನೀಡ್ತಾರಂತೆ. ಹಾಗಾಗಿ ಬ್ರಹ್ಮದೇವರೇ ಇಲ್ಲಿ ಸ್ವತಃ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ವಿಗ್ರಹವನ್ನು ಪ್ರತಿಷ್ಠಾಪಿಸಿ ಪೂಜೆ ಮಾಡಿರೋ ಉಲ್ಲೇಖ ಕೂಡ ಪುರಾಣಗಳಲ್ಲಿ ನಾವು ನೋಡಬಹುದು. ಇಲ್ಲಿನ ಯೋಗಲಕ್ಷ್ಮೀ ನರಸಿಂಹಸ್ವಾಮಿ ವಿಗ್ರಹವು ಮಹಾಲಕ್ಷ್ಮೀ ದೇವರನ್ನು ಎಡತೊಡೆಯ ಮೇಲೆ ಕೂರಿಸಿಕೊಂಡಿರೋ ವಿಗ್ರಹನ ನಾವಿಲ್ಲಿ ನೋಡ್ಬೋದು. ದೇವಸ್ಥಾನದ ಪಕ್ಕದಲ್ಲೇ ಮಹಾಲಕ್ಷ್ಮಿ ದೇವಸ್ಥಾನ ಕೂಡ ನೋಡ್ಬೋದು. ಒಳಗಡೆ ಎಲ್ಲ ಶೂಟ್ ಮಾಡೋದಕ್ಕೆ ಅಲೋಡ್ ಇಲ್ಲ. ಸೊ ಹೊರಗಡೆಯಿಂದ ದೇವಸ್ಥಾನನ ಶೂಟ್ ಮಾಡಿದ್ದೀನಿ ಅಷ್ಟೇ. ಈ ದೇವಸ್ಥಾನದ ಮುಂದೆ ಒಂದು ಪುಷ್ಕರಣಿ ಕೂಡ ಇದೆ. ಇದನ್ನು ಬ್ರಹ್ಮತೀರ್ಥ ಅಂತ ಕರೀತಾರೆ. ಆದಷ್ಟು ಇಲ್ಲಿ ಸ್ನಾನ ಮಾಡಿ ಅಥವಾ ಕೈಕಾಲು ತೊಳೆದು ದೇವರ ದರ್ಶನ ಮಾಡೋದು ನಮ್ಮ ಕುಟುಂಬದ ಪ್ರತೀತಿ. ದ್ರಾವಿಡ ಶೈಲಿಯಲ್ಲಿ ಈ ದೇವಸ್ಥಾನ ನಿರ್ಮಾಣ ಆಗಿದೆ. ಇಲ್ಲಿ ನೋಡ್ತಿರೋದು ದೇವಸ್ಥಾನದ ಮುಂದೆನೇ ಇರೋ ಆಂಜನೇಯ ಸ್ವಾಮಿ ಟೆಂಪಲ್ಲು. ಈ ದೇವಸ್ಥಾನ ನಾವು ಹೋದಾಗ ಕ್ಲೋಸ್ ಆಗಿತ್ತು. ಸೊ ಇದು ನೋಡಿ ಬೆಟ್ಟದ ಮೇಲಿನ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ಬೆಟ್ಟದ ಮೇಲೆ ಯಾವುದೋ ಒಂದು ಬೆಂಕಿ ಪಟ್ಟಣ ನೋಡ್ದಂಗೆ ಫೀಲ್ ಆಗ್ತಾ ಇದೆ. ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಮೆಟ್ಲು ಇಳ್ಕೊಂಬಂದರೆ ಕೆಳಗಡೆ ಇರೋ ಅಂಗಡೀಲಿ ಬಜ್ಜಿ ತಿಂದು ರಿಲ್ಯಾಕ್ಸ್ ಆಗಿ ನೆಕ್ಸ್ಟ್ ನಾವು ಬಂದಿದ್ದು ಬೆಟ್ಟದ ಕೆಳಗಡೆ ಇರೋ ಭೋಗಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ಗೆ. ಈಗ ನೋಡ್ತಿರೋದೇ ಶ್ರೀ ಭೋಗಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ಲು. ಇಲ್ಲಿನ ಶ್ರೀ ಭೋಗಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ದುರ್ವಾಸ ಮಹಾಮುನಿಗಳು ಪ್ರತಿಷ್ಠಾಪನೆ ಮಾಡಿ ಪೂಜಿಸಿದ್ರು ಅನ್ನೋ ಸ್ಥಳ ಹಿನ್ನೆಲೆ ಕೂಡ ಇದೆ. ದೇವಸ್ಥಾನದ ಹಿಂಭಾಗದಲ್ಲಿ ನರಸಿಂಹ ತೀರ್ಥ ಅನ್ನೋ ಸುಂದರವಾದ ಪುಷ್ಕರಣಿ ಕೂಡ ನೋಡಬಹುದು. ಇಲ್ಲಿನ ದೇವತೆ ಭೋಗಗಳನ್ನು ಕರುಣಿಸೋದ್ರಿಂದ ಭೋಗಲಕ್ಷ್ಮೀ ನರಸಿಂಹಸ್ವಾಮಿ ಅಂತ ಕರೀತಾರೆ ಅನ್ನೋ ಪ್ರತೀತಿ ಇದೆ. ದೇವಸ್ಥಾನದ ಒಳಗಡೆ ಎಲ್ಲ ಶೂಟ್ ಮಾಡೋ ಹಾಗಿಲ್ಲ, ಹಾಗಾಗಿ ಆದಷ್ಟು ಶೂಟ್ ಮಾಡಿ ತೋರಿಸಿದ್ದೀನಿ. ಇದು ನಮ್ಮ ದೇವರಾಯನ ದುರ್ಗದ ಬೆಟ್ಟದ ಬ್ಲಾಗು. ನಿಮಗೂ ಕೂಡ ನಮ್ಮ ದುರ್ಗದ ಪ್ರಕೃತಿಯ ದೃಶ್ಯ ವೈಭವ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.